ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಯುವ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಯು ತುಂಬಾ ಟೇಸ್ಟಿಕರವಾದ ಸಂಕ್ರಾಂತಿ ಸ್ಪೆಷಲ್ ಪೊಂಗಲ್ ಆಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಇದನ್ನು ಹೇಗೆ ಮಾಡೋಂತ ನೋಡೋಣ. ಇವಾಗ ಕುಕ್ಕರ್ಗೆ 2 ಬಟರನ್ನು ಹಾಕ್ಕೊಳ್ಳೋಣ. ಬಟರ್ ಕಾದಿದ ಮೇಲೆ 1 ಬಟ್ಲ ಅಕ್ಕಿ ಮತ್ತು ಮನೆಯಲ್ಲಿ ಗ್ರೈಂಡ್ ಮಾಡಿದಂಥ ಹೆಸರು ಕಾಳನ್ನು ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಲೈಟಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇವಾಗ ಲೈಟಾಗಿ ಮ್ಯಾರಿನೇಟ್ ಆದಮೇಲೆ ಇದಕ್ಕೆ 3ರಿಂದ 4 ಗ್ಲಾಸ್ ನೀರನ್ನು ಹಾಕ್ಕೊಳ್ಳೋಣ. ಹಾಕಿ 4ರಿಂದ 5 ವಿಸಿಲಾದರೂ ಇಡೋಣ. ನೀವು ನೋಡ್ಬೋದು, ಇವಾಗ ಇದು ರೆಡಿಯಾಗಿದೆ. ಇವಾಗ ಸೈಡಿಗೆ ಇನ್ನೊಂದು ಪಾತ್ರೆ ತಗೊಂಡು ಲೋ ಫ್ಲೇಮ್ ಮೇಲೆ ಇಟ್ಟು ಇದಕ್ಕೆ ಅಕ್ಕಿ ಮತ್ತು ಹೆಸರುಬೇಳೆ ಕಾಳಿನ 3ರಷ್ಟು ಬೆಲ್ಲವನ್ನು ಹಾಕ್ಕೊಳ್ಳೋಣ. ಬೆಲ್ಲವನ್ನು ಹಾಕಿದ ಮೇಲೆ ಸ್ವಲ್ಪ ಕೈಯಿಂದ ನೀರನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಚುಟುಕಿಯಷ್ಟು ನೀರನ್ನು ಹಾಕ್ಕೊಳ್ಳೋಣ. ನಾವು ಇದಕ್ಕೆ ಇವಾಗ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಲೋ ಫ್ಲೇಮ್ ಮೇಲೆ ಇಟ್ಟು. ಈ ಪೊಂಗಲವು ದೇವಸ್ಥಾನದಲ್ಲಿ ತಿನ್ನುವಂಥ ತುಂಬಾ ರುಚಿಕರಾಗಿ ಬಂದಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದು ಇವಾಗ ರೆಡಿಯಾಗಿದೆ. ಇವಾಗ ನಾವು ಸೈಡಿಗೆ ಇನ್ನೊಂದು ಪಾತ್ರೆಯನ್ನು ತಗೊಂಡು ಇದು ಸ್ವಲ್ಪ ಕಾದಿದ ಮೇಲೆ ಇದಕ್ಕೆ ನಾವು 2 ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ತುಪ್ಪ ಬಿಸಿಯಾದ ಮೇಲೆ ಇದಕ್ಕೆ ಕಟ್ ಮಾಡಿದಂತಹ ಸ್ವಲ್ಪ ಕ್ಯಾಶು ಮತ್ತು ಬಾದಾಮನ್ನು ಹಾಕಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ವಾಶ್ ಮಾಡಿದಂತಹ ಡ್ರೈ ಗ್ರೇಪ್ಸನ್ನು ಹಾಕ್ಕೊಳ್ಳೋಣ. ಯಾಕೆ ವಾಶ್ ಮಾಡಬೇಕಂದ್ರೆ ಪೆಸ್ಟಿಸೈಡ್ ಅದೆಲ್ಲ ಹಾಕಿರ್ತಾರೆ. ಸೊ ನಾವು ಕ್ಲೀನ್ ಮಾಡಿ ವಾಶ್ ಮಾಡಿ ಹಾಕ್ಕೋಬೇಕು. ಮತ್ತು ಇದಕ್ಕೆ ಕಟ್ ಮಾಡಿದಂತಹ ಸ್ವಲ್ಪ ಕೊಬ್ಬರಿಯನ್ನು ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಹಾಕ್ಕೊಳ್ಳಿ. ಈ ಥರ ಇದಕ್ಕೆ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು, ಇವಾಗ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಇದಕ್ಕೆ ನಾವು ಸೈಡಲ್ಲಿ ನಾವು ರೆಡಿ ಮಾಡಿದಂತಹ ಬೆಲ್ಲಕ್ಕೆ ಇದೆಲ್ಲ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳೋಣ. ನೀವು ಇದರಲ್ಲಿ ಬೇರೆ ತರಹದ ಪಿಸ್ತಾ ಆರ್ ಡೇಟ್ಸನ್ನು ಕೂಡ ಹಾಕ್ಕೋಬೋದು. ನಿಮಗೆ ಯಾವುದೇ ಥರ ನೀವು ಇದಕ್ಕೆ ನಿಮ್ಮ ಅನುಕೂಲಕರವಾದ ಡ್ರೈ ಫ್ರೂಟ್ಸನ್ನು ಹಾಕ್ಕೋಬೋದು. ಇದನ್ನು ಹಾಕಿ ನಾವು ಬೆಲ್ಲದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಬಬಲ್ಸ್ ಬರೋ ಹಾಗೆಯೇ ಇದನ್ನು ನಾವು 1 to 4 ಮಿನಿಟ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಪೌಡರ್ ಮಾಡಿದಂತಹ ಏಲಕ್ಕಿ ಪೌಡರನ್ನು ಸ್ವಲ್ಪ ಇದರಲ್ಲಿ ಹಾಕ್ಕೊಳ್ಳೋಣ. ಇದು ಸ್ಮೆಲ್ಗೆ ಚೆನ್ನಾಗಿರುತ್ತೆ. ಇದು ಸ್ಮೆಲ್ಲಿಂದ ಇನ್ನೂ ಜಾಸ್ತಿನೇ ಟೇಸ್ಟಾಗಿ ಬರುತ್ತೆ. ನೋಡಿ, ಇವಾಗ ಈ ಥರ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ನಾವು ಇದರಲ್ಲಿ ರೆಡಿಯಾದಂತಹ ಪೊಂಗಲನ್ನು ಹಾಕ್ಕೊಳ್ಳೋಣ. ಅಕ್ಕಿ ಮತ್ತು ಹೆಸರು ಕಾಳ್ದು ಪೊಂಗಲ್ ಸೈಡಿಗೆ ನಾವು ರೆಡಿ ಮಾಡಿಟ್ಟಿದ್ದೇವಲ್ವ, ಇದನ್ನು ನಾವು ಇದರಲ್ಲಿ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ತುಂಬಾ ಸಖತ್ತಾಗಿರುತ್ತೆ ಇದು ಪೊಂಗಲು. ತಿನ್ನೋಕ್ಕೆ ಮಾತ್ರ ಅಬ್ಬಬ್ಬಾ ಮತ್ತೆ ಬೇಕು ಅಂತ ಅನಿಸುತ್ತೆ. ನೀವು ಇದು 2 to 4 ಮೆಂಬರ್ಗೆ ಆಗೋಷ್ಟು ಆಗಿರುತ್ತೆ. ನಾವು 2ರಿಂದ 3 ಕುದಿ ಬರೋಷ್ಟರಲ್ಲಿ ಸ್ವಲ್ಪ ಲೈಟಾಗಿ ಈ ಥರ ಮ್ಯಾರಿನೇಟ್ ಮಾಡ್ಕೊಂಡು ಹೋಗೋಣ. ನೀವು ನೋಡ್ಬೋದು, ಇವಾಗ ಸ್ವಲ್ಪ ಕುದಿ ಬಂದುಬಿಟ್ಟಿದೆ. ಕಲರ್ ಕೂಡ ಸಖತ್ತಾಗಿ ಚೇಂಜ್ ಆಗಿದೆ ಮತ್ತು ತಿನ್ನೋಕ್ಕೆ ಕೂಡ ಸಖತ್ತಾಗಿರುತ್ತೆ. ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನಿಮಗೆ ಈ ರೆಸಿಪಿಯು ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.